ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಬಾಚನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿ ಊಟ ಅಡಿಗೆ ಸಹಾಯಕ ನೇಮಕಾತಿ ಇಲ್ಲದೆ ಅಲ್ಲಿನ ಊಟ ವಿಳಂಬವಾಗ್ತಾ ಇತ್ತಂತೆ. ಬಿಸಿ ಊಟದ ವಿದ್ಯಾರ್ಥಿಗಳು ಪರಿತಪಿಸುವಂತಾಗ್ತಾ ಇದೆ. ಅಲ್ಲಿ ಈಗ ಸದ್ಯದ ಪರಿಸ್ಥಿತಿ ಅಲ್ಲಿ ಊಟದ ಪರಿಸ್ಥಿತಿ ಸರಿಯಾಗಿ ಇಲ್ಲದೆ ಕಾರಣ ಶಾಲೆಯಲ್ಲಿ ಒಟ್ಟು 223 ದಾಖಲೆಗಳಿದ್ದಾವಂತೆ. 1ರಿಂದ 7ನೇ ತರಗತಿವರೆಗೆ ಅಲ್ಲಿ ವಿದ್ಯಾಭ್ಯಾಸವನ್ನ ನೀಡಲಾಗ್ತಾ ಇದೆ. ಅಲ್ಲಿ 2 ಕಾಯಂ ಶಿಕ್ಷಕರಿದ್ರೆ 5 ಜನ ಅತಿಥಿ ಶಿಕ್ಷಕರಿದ್ದಾರೆ. ಒಬ್ಬರು ಮುಖ್ಯ ಅಡಿಗೆ ಸಹಾಯಕರಿದ್ದು ಒಬ್ಬರೇ ಅಡಿಗೆಯನ್ನ ಮಾಡಿ ಬಡಿಸುವುದರಿಂದ ಅದು ತಡವಾಗ್ತಾ ಇದೆ ಅಂತ ಅಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸುಮಾರು ಮಧ್ಯಾಹ್ನ ಅಡುಗೆ 2:30ರಿಂದ 3 ಗಂಟೆ ಸಮಯಕ್ಕೆ ಅಡುಗೆ ಆಗುತ್ತೆ. ಅಲ್ಲಿನ ಮಕ್ಕಳಿಗೆ ಊಟ ವಿಳಂಬ ಆಗ್ತಿರೋದ್ರಿಂದ ಕಲಿಕೆಗೂ ಕೂಡ ತೊಂದರೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಮಕ್ಕಳ ಆರೋಗ್ಯದಲ್ಲೂ ಕೂಡ ಅಸ್ತವ್ಯಸ್ತವಾಗ್ತಾ ಇದೆ ಅಂತ ಆ ಒಂದು ಶಾಲೆಯಲ್ಲಿ ಕಲಿತಾ ಇರುವಂತಹ ಮಕ್ಕಳ ಪೋಷಕರು ಈ ಒಂದು ಊಟದ ಹಿನ್ನೆಲೆಯ ಬಗ್ಗೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಸಮಸ್ಯೆಯನ್ನ ಬಗೆಹರಿಸಲು ಕಳೆದ 3 ವರ್ಷಗಳಿಂದ ತಾಲೂಕು ಪಂಚಾಯಿತಿ ಹಾಗೂ ಪಿಡಿಒಗೂ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇರುವಂತದ್ದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಚನೂರು ಎಷ್ಟು ಮಂದಿ ಯುವ ಗಮನಕ್ಕೆ ತಾಲೂಕು ಪಂಚಾಯತಿ ಅಧಿಕಾರಿಗಳು ತಂದರು. ಗೌಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗಮನಕ್ಕೆ ತಂದರು. ಯಾವುದೇ ಪ್ರಯೋಜನಗಳಾಗಿಲ್ಲ. ದೂರವಾಣಿ ಮೂಲಕ ಕರೆ ಮಾಡಿದರೆ ಇವತ್ತು ಮೇಡಮ್ ನಾಳೆ ಮೇಡಮ್ ಅಂತೇಳಿ 3 ವರ್ಷದಿಂದ ಶಾಲಾ ಮಕ್ಕಳಿಗೆ ಬಹಳ ತೊಂದರೆ ಅನುಭವಿಸಿದಂತಾಗಿದೆ. ಅದು ನಾವು ಒಂದಿನ ಉಗ್ರ ಹೋರಾಟವನ್ನು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿನಿಂದ ಮಕ್ಕಳ ಕರ್ಕೊಂಡು ಸ್ಟ್ರೈಕ್ ಮಾಡಬೇಕಾಗ ಹೋರಾಟ ಮಾಡಬೇಕಾಗಿದೆ. ಇಂಥವೆಲ್ಲ ಭಾಳ ಸಮಸ್ಯೆ ಇದೆ ನಮ್ಮ ಮಾಸ್ಟರ್ ಸ್ಕೂಲಲ್ಲಿ. ಶಾಲಾ ನನ್ನ ಹೆಸರು ವಿಷ್ಣು, ನನ್ನ ತಂದೆ ಹೆಸರು ವೆಂಕಟೇಶ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಚನೂರು. ನಾನು 5ನೇ ತರಗತಿಯಿಂದಲೂ ಇಲ್ಲೇ ಓದುತ್ತಿದ್ದೇನೆ. ಅಡುಗೆ ಸಿಬ್ಬಂದಿ ಅಡುಗೆ ನೇಮಕಾತಿ ಆಗಿಲ್ಲ. ಆದ್ದರಿಂದ ನಮಗೆ ಸಮಸ್ಯೆ ಉಂಟಾಗಿದೆ. ಅದರಿಂದ ಬೇಗನೆ ನೇಮಕಾತಿ ಮಾಡಿಕೊಡಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ. ನನ್ನ ಹೆಸರು ವಿಷ್ಣು, ನನ್ನ ತಂದೆ ಹೆಸರು ವೆಂಕಟೇಶ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಚನೂರು. ನಾನು 5ನೇ ತರಗತಿಯಿಂದಲೂ ಇಲ್ಲೇ ಓದುತ್ತಿದ್ದೇನೆ. ಅಡುಗೆ ಸಿಬ್ಬಂದಿ ಅಡುಗೆ ನೇಮಕಾತಿ ಆಗಿಲ್ಲ. ಆದ್ದರಿಂದ ನಮಗೆ ಸಮಸ್ಯೆ ಉಂಟಾಗಿದೆ. ಅದರಿಂದ ಬೇಗನೆ ನೇಮಕಾತಿ ಮಾಡಿಕೊಡಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ. ನನ್ನ ಹೆಸರು ವಿಷ್ಣು, ನನ್ನ ತಂದೆ ಹೆಸರು ವೆಂಕಟೇಶ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಸರ್ಕಾರಿ ಹಿರಿಯ